ರಾಜಕೀಯ ಜಟಾಪಟಿಯ ನಡುವೆ ಈಗ ಟೆಂಪಲ್ ರನ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ನಾಳೆ ತಮಿಳುನಾಡಿನ 2 ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆಯನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಲಿದ್ದಾರೆ. ಕುಂಭಕೋಣಂನ ಪ್ರತ್ಯಾಂಗಿರ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಕಾಂಚೀಪುರಂನ ವರದರಾಜು ಪೆರುಮಾಲ್ ದೇವಸ್ಥಾನದಲ್ಲೂ ಕೂಡ ಪೂಜೆಯನ್ನ ನೆರವೇರಿಸಲಿದ್ದಾರೆ. 2 ದೇವಸ್ಥಾನಗಳಿಗೆ, ತಮಿಳುನಾಡಿನ 2 ಪ್ರಸಿದ್ಧ ದೇವಸ್ಥಾನಗಳಿವು. ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿ ತುಂಬ ಇವೆ. ಅದರಲ್ಲಿ 2 ಈ ಪ್ರಸಿದ್ಧ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆಗೆ ಇಲ್ಲಿ ಕುರ್ಚಿ ಕದನ ನಡೀತಾ ಇದೆ, ರಾಜಕೀಯ ಜಟಾಪಟಿಗಳು ನಡೀತಾ ಇದೆ. ಅದರ ಮಧ್ಯದಲ್ಲಿ ಈಗ ದೇವಸ್ಥಾನಗಳಿಗೆ ಪ್ರದಕ್ಷಿಣೆ ಹಾಕೋಕೆ ಮುಂದಾಗ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ಇದ್ದಾರೆ. ಸುಖೇಶ್, ದೇವಸ್ಥಾನಗಳಿಗೆ ಹೋಗ್ತಾ ಇರುವಂಥದ್ದು ಸಂಕ್ರಾಂತಿ ಬಂತು ಹತ್ತಿರದಲ್ಲಿ, ಒಂದು ರೌಂಡ್ ದೇವಸ್ಥಾನಗಳಿಗೆ ಹೋಗಿ ಬರೋಣ ಅಂತನ, ಅಥವಾ ಇಷ್ಟೆಲ್ಲ ಕಿರಿಕಿರಿ ಆಗ್ತಾ ಇದೆ, ಹೆಂಗಪ್ಪ ಇದನ್ನೆಲ್ಲವೂ ಕೂಡ ಸಮಾಧಾನ ಪಡಿಸುವಂತ ದೇವರ ಹತ್ರ ಕೇಳ್ಕೊಳಕ್ಕೆ ಏನು ಮುಂಚೆನೇ ನಿಗದಿ ಆಗಿದ್ದ ಸಡನ್ ಡಿಸಿಷನ್ ಇದು? ಅರುಣ್, ಒಂದು ಸ್ಪಷ್ಟ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡುವಂಥದ್ದು ಇದೇ ಮೊದಲೇನಲ್ಲ. ಮತ್ತು ಬಹುತೇಕ ಸಂದರ್ಭಗಳಲ್ಲಿ ಅದಕ್ಕೆ ಅದರದ್ದೇ ಆದಂಥ ಒಂದು ಕಾರಣಗಳನ್ನ ಇಟ್ಕೊಂಡು ಅವರು ಟೆಂಪಲ್ ರನ್ನ ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷ ಸಂದರ್ಭಗಳು, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಅಥವಾ ವಿಶೇಷವಾದ ದಿನಗಳು, ಈ ಸಂದರ್ಭದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು, ಈ ರೀತಿ ಒಂದು ಆಧ್ಯಾತ್ಮಿಕವಾದ ಸಾಕಷ್ಟು ನಂಬಿಕೆಯನ್ನು ಹೊಂದಿರುವಂಥ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಬಹುಶಃ ಈ ಸಂದರ್ಭವೂ ಕೂಡ ಹಾಗೆ ಇರುವಂಥದ್ದು. ರಾಜಕೀಯವಾಗಿ ಒಂದಷ್ಟು ಜಟಾಪಟಿ ಕಿರಿಕಿರಿಗಳು ನಡೀತಿರುವಂಥ ಸಂದರ್ಭ, ಒಂದು ಲಾಂಗ್ ಗ್ಯಾಪ್ ಕೂಡ ಆಗಿದೆ. ಅವರು ವಿದೇಶ ಪ್ರವಾಸ ಕೂಡ ಹೋಗಿ ಬಂದಿರುವಂಥವ್ರು. ಯಾವುದೋ ಒಂದು ಬಹುಶಃ ಸಲಹೆಯನ್ನು ಪಡೆದುಕೊಂಡು ಏನೋ ಕಾರಣಕ್ಕಾಗಿ ತಮಿಳುನಾಡಿನ 2 ಪ್ರಮುಖ ದೇವಸ್ಥಾನಗಳಿಗೆ ನಾಳೆ ಅವರು ಹೋಗ್ತಾ ಇರುವಂಥದ್ದು. ಬೆಳಗ್ಗೆ HALನಿಂದ ಹೆಲಿಕಾಪ್ಟರ್ ಮೂಲಕವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. 2 ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಅದಕ್ಕೆ ಅವ್ರದ್ದೇ ಆದ ಕಾರಣಗಳು ಇರಬಹುದು ಅಥವಾ ಯಾವುದೇ ಸಲಹೆ ಸೂಚನೆಗಳಿರ್ಬೋದು. ಹಾಗಾಗಿ ಮೊದಲಿಂದಲೂ ಕೂಡ ಇಂಥವನ್ನ ಹೆಚ್ಚು ಪಾಲಿಸಿಕೊಂಡು ಬಂದಿರುವಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ಗೆ ಮುಂದಾಗಿರುವಂಥದ್ದು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಹೋಗ್ತಾ ಇರೋದ್ರಿಂದ ಸಹಜವಾಗಿಯೇ ತಮ್ಮ ಒಂದು ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಂಥ ಅಥವಾ ಅವರ ಒಂದು ಪ್ರಾರ್ಥನೆ ಮಾಡುವಂಥ ಅವ್ರದ್ದೇ ಆದ ಒಂದು ನಂಬಿಕೆಯ ಕಾರಣಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.